ಇನ್ನು ಬೆಂಗಳೂರಿನ ಜಯನಗರದಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಜಯನಗರದ ಜಿಬಿ ಅಧಿಕಾರಿಗಳಿಂದ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ. ಸಾರಕ್ಕಿಯಿಂದ ಇಂದಿರಾ ಗಾಂಧಿ ಮುಖ್ಯ ರಸ್ತೆವರೆಗೂ ಕೂಡ ಅಕ್ರಮವಾಗಿ ಆವರಿಸಿಕೊಂಡಿರುವಂತಹ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಫುಟ್ಪಾತ್ನಲ್ಲಿದ್ದಂತಹ ನಂದಿನಿ ಪಾರ್ಲರ್ ಕೂಡ ಎತ್ತಂಗಡಿಯಾಗಿದೆ. ಜೊತೆಗೆ ಅತಿಕ್ರಮಣ ಮಾಡಿದ್ರಲ್ಲ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಬಿ ಅಧಿಕಾರಿಗಳು. ಎಇ ಮತ್ತು ಎಡಬ್ಲ್ಯೂ ನೇತೃತ್ವದಲ್ಲಿ ಈ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಪಾಲಿಕೆ ಸಿಬ್ಬಂದಿ ವಿರುದ್ಧ ವ್ಯಾಪಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದಾದ್ಯಂತ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ಅನ್ನೋದು ಪಾದಾಚಾರಿಗಳಿಗೆ ಸುಗಮವಾಗಿ ಸಾಗೋದಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ಅಲ್ಲಿ ಅತಿಕ್ರಮ ಮಾಡಿಕೊಂಡಂಥವರ ವಿರುದ್ಧವೂ ಕೂಡ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ನಮ್ಮ ಪ್ರತಿನಿಧಿ ಅರುಣ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಜಿಬಿಯ ವ್ಯಾಪ್ತಿಗೆ ಸೇರುವ 5 ನಗರ ಪಾಲಿಕೆಯಲ್ಲೂ ಸಹ ಈಗಾಗಲೇ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಅಂಗಡಿಗಳಾಗಿರ್ಬೋದು, ನಂದಿನಿ ಪಾರ್ಲರ್ಗಳು ಇದ್ರೂ ಸಹ ಅಂತಹ ಜಾಗವನ್ನು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು ಅಂತೇಳಿ ಈಗಾಗಲೇ ಒತ್ತುವರಿ ಕಾರ್ಯಾಚರಣೆ ಬರದಿಂದ ಸಾಗಿರುವಂಥದ್ದು. ಸದ್ಯ ಇದೀಗ 8ನೇ ದಿನಕ್ಕೂ ಸಹ ಕಾಲಿಟ್ಟಿರುವಂಥದ್ದು. ಜಯನಗರದ ಸಾರಕ್ಕಿ ರಸ್ತೆಯಿಂದ ಹಿಡಿದು ಇಂದಿರಾ ಗಾಂಧಿ ರಸ್ತೆಯ ಮುಖ್ಯ ರಸ್ತೆಯವರೆಗೂ ಈಗಾಗಲೇ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ನಂದಿನಿ ಪಾರ್ಲರ್ಗಳಾಗಿರ್ಬೋದು, ಮತ್ತಿತರ ಏನು ಇಲ್ಲಿ ಅಂದ್ರೆ ನೈಸರ್ಗಿಕವಾಗಿ ಬೆಳೆದಂತಹ ಒಂದಿಷ್ಟು ಮಡಕೆಗಳನ್ನು ಅಂದ್ರೆ ಒಂದಿಷ್ಟು ಪಾಟ್ಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಅನೇಕ ಜನರು ಒತ್ತುವರಿಯನ್ನು ಮಾಡಿಕೊಂಡಿದ್ರು. ಅಂತಹ ಜಾಗವನ್ನು ಈಗಾಗಲೇ ಜಿಬಿ ಅಧಿಕಾರಿಗಳು ನಿನ್ನೆ ಅಷ್ಟೇ ಇಲ್ಲಿಯ ರಸ್ತೆ ಏನಿದೆ ಅದಕ್ಕೆ ವಾರ್ನಿಂಗ್ ಸಹ ಕೊಟ್ಟಿದ್ರು. ಆದ್ರೂ ಸಹ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಈಗಾಗಲೇ ಈ ಎಲ್ಲಾ ರೀತಿಯಾದಂತಹ ವಾರ್ನಿಂಗ್ ಕೊಟ್ಟರು ಸಹ ಇಂಥವರಿಗೆ ಬಿಸಿ ಮುಟ್ಟಲಿಕ್ಕೆ ಇಲ್ಲಿಯ ಜಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇರಬಹುದು. ಈಗಾಗಲೇ ನಂದಿನಿ ಪಾರ್ಲರ್ ಏನಿದೆ ಅದನ್ನು ತೆರವು ಮಾಡಲಿಕ್ಕೆ ಈಗ ಇಲ್ಲಿಯ ಜಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸದ್ಯ ನಾನು ಇಲ್ಲಿಯ ಅಧಿಕಾರಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಅಷ್ಟೇ ವಾರ್ನಿಂಗ್ ಕೊಟ್ಟಿದ್ರೆ ಆದ್ರೂ ಸಹ ಇನ್ನೂ ಎಚ್ಚೆತ್ತುಕೊಂಡು ಯಾವುದೇ ರೀತಿಯಾದಂತಹ ತೆರವು ಮಾಡಿಲ್ಲ. ಇದಕ್ಕೆ ಏನ್ ಹೇಳ್ತೀರಾ ಸರ್? ಈಗೇನು ಅಂತ ಅಂದ್ರೆ ನಮ್ಮ ಆಯುಕ್ತರು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯವರ ಒಂದು ಆದೇಶದ ಮೇರೆಗೆ ನಾವು ಆಲ್ರೆಡಿ ಇವರಿಗೆಲ್ಲ ಒಂದು ವಾರ್ನಿಂಗ್ ಕೊಟ್ಟಿದ್ದೋ, ನೋಟಿಸ್ ಕೂಡ ಕೊಟ್ಟಿದ್ದೋ. ಅವರು ಕೂಡ ಟೈಮ್ನ ಕೇಳಿದ್ರು. ನಿನ್ನೆವರೆಗೂ ನಾವು ಅವರಿಗೆ ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ದೋ. ಬಟ್ ಇವತ್ತು ಬಂದು ನೋಡಿದ್ದೀವಿ. ಬಟ್ ಆದರೂ ಕೂಡ ಅವರು ತೆರವುಗೊಳಿಸಿಲ್ಲ. ಆದ್ದರಿಂದ ನಾವು ನಮ್ಮ ಜಿಬಿ ವತಿಯಿಂದನೇ ನಾವು ಇದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಹಾಗೂ ಇನ್ನೂ ನಮ್ಮ ಈ ಒಂದು ಏನು ಫುಟ್ಪಾತ್ ತೆರವು ಕಾರ್ಯಕ್ರಮ ಇನ್ನೂ 3 ದಿನಗಳ ಕಾಲ ಹೀಗೆ ಮುಂದುವರಿಯುತ್ತೆ. ಯಾರ ಮೇಲೂ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ತೊಂದರೆ ಮಾಡ್ಕೊಂಡು ಮಾಡ್ತಿಲ್ಲ. ಎಲ್ಲರೂ ನಾವು ನೋಟಿಸ್ಗಳು ಕೊಟ್ಟಿದ್ದೀವಿ. ನಮ್ಮ ನಮ್ಮ ಮಾನ್ಯ ಸಚಿವರು ಹಾಗೂ ನಮ್ಮ ಆಯುಕ್ತರ ಆದೇಶದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದಿಷ್ಟು ಇಲ್ಲ ಅಂದ್ರೆ ಮತ್ತೊಂದು ಭಾಗದಲ್ಲೂ ಸಹ ಈಗಾಗಲೇ ರಸ್ತೆ ತುಂಬೆಲ್ಲ ಬೀದಿ ಬದಿ ವ್ಯಾಪಾರಿಗಳು ತಮಗೆ ಇಷ್ಟ ಬಂದ ರೀತಿಯಾಗಿ ಅಂದ್ರೆ ಜನರು ಓಡಾಡುವಂತಹ ಜಾಗದಲ್ಲೇ ವ್ಯಾಪಾರವನ್ನು ಮಾಡ್ತಿದ್ರೆ ಅಂತವ್ರಿಗೂ ಸಹ ಬಿಸಿ ಮುಟ್ಟಿಸುವಂತಹ ಕೆಲಸ ಇನ್ನು 3 ದಿನಗಳು ಸಹ ನಡೆಯುತ್ತೆ ಅಂತೇಳಿ ಒಂದು ಕಡೆ ಅಧಿಕಾರಿಗಳು ಸಹ ವಾರ್ನಿಂಗ್ ನೀಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವಿಗೆ ವ್ಯಾಪಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪ್ರತಿಭಟನೆ. ವ್ಯಾಪಾರಿಗಳಿಗೆ ಅಂತ ಸ್ಥಳ ಮೀಸಲಿಟ್ಟ ಬಳಿಕ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಅಂದ್ರೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ವಿರುದ್ಧ ಬೃಹತ್ ಪ್ರತಿಭಟನೆ. ವ್ಯಾಪಾರ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ. ಮಾತುಕತೆಗೆ ಬರೆದಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ವ್ಯಾಪಾರ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ. ಒಂದು ಕಡೆ ತೆರವು ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ.